ರಿಪೀಟ್ 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 ದ ರೋಲು. ಸ್ನೇಹಿತರೆ, ಬನ್ನಿ ಇವತ್ತು ಮಾಡೋಣ ಚಿಕನ್ ರೋಲ್. ತುಂಬ ಸಿಂಪಲ್ಲಾಗಿ ಡಿಲಿಷಿಯಸ್ ಆಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನಿಮ್ಮ VJPG DJ ಫುಡ್ಸ್ ಮೆಮೊರಿ ಚಾನಲಲ್ಲಿ. ಚಿಕನ್ ರೋಲ್ ಮಾಡೋದಕ್ಕೆ ಬೇಕಾಗಿರೋದು ಮೇಯ್ನಾಗಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ರೆ ಆರಾಮಾಗಿ ಈಸಿಯಾಗಿ ಆಗುತ್ತೆ. ವಿತ್ ಬೋನನ್ನು ಸ್ವಲ್ಪ ಕಷ್ಟ ಆಗೋಗುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಬೋನ್ಲೆಸ್ ಚಿಕನ್ನು ಮಾಡೋಣ, ಅಂದರೆ ಬೋನ್ಲೆಸ್ ಚಿಕನ್ದು ರೋಲ್ ಮಾಡೋಣ. ಸೊ ಬೋನ್ಲೆಸ್ ಚಿಕನ್ನ ತೊಗೊಳ್ಳಿ, ನೀವು ತೊಳೆದಿಟ್ಕೊಳ್ಳಿ. ಆಮೇಲೆ ಸಾಲ್ಟ್ ಹಾಕ್ಕೊಂಡಿದ್ದೀರಾ, ಸಾಲ್ಟ್ ಹಾಕ್ಕೊಂಡಾದ್ಮೇಲೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಆಗಬೇಕು ಅಂದರೆ ಒಂದು 2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಆಮೇಲೆ ಧನಿಯಾ ಪೌಡ್ರೂ ಹಾಕ್ಕೊಳ್ಳಿ. ಧನಿಯಾ ಪೌಡ್ರ್ ಹಾಕ್ಕೊಂಡು ಆದಮೇಲೆ ಆಬ್ವಿಯಸ್ಲಿ ನೀವು ಹಾಕಲೇಬೇಕು ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಎಲ್ಲ ನಾನ್ ವೆಜ್ಗೆ ನೀವು ರೆಡಿ ಮಾಡಿ ಇಟ್ಕೊಂಡೇ ಇರ್ತೀರ, ನಾನು ಹೇಳೋ ಅವಶ್ಯಕತೆ ಇಲ್ಲ, ಆದ್ರೂ ಹೇಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಸ್ವಲ್ಪ ಮೊಸರು ಹಾಕ್ಕೊಂಡು ಆಮೇಲೆ ಒಂದು ಅರ್ಧ ಲಿಂಬೆಹಣ್ಣು ರಸನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಇದ್ರ ಜೊತೆಗೆ ನೀವು ಸ್ವಲ್ಪ ಪೆಪ್ಪರ್ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಸ್ನೇಹಿತರೆ, ನಿಮಗೆ ಖಾರ ಹೇಗೆ ಬೇಕೋ ಅದ್ರ ತಕ್ಕಂತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡೋದ್ರಲ್ಲೇ ಇರೋದು ನೋಡಿ, ಬೋನ್ಲೆಸ್ ಬೇರೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಅದು ರಬ್ಬರ್ ಇತ್ತು, ಹಂಗಿತ್ತು ಹಿಂಗಿತ್ತು ಅಂತೆಲ್ಲ ಅನಿಸೋದಿಲ್ಲ. ಯಾಕಂದರೆ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೆನೆಯೋದಕ್ಕೆ ಬಿಡ್ತೀರೋ ಅಷ್ಟೇ ಸಾಫ್ಟಾಗಿ, ಅಷ್ಟೇ ಅದ್ಭುತವಾಗಿ ಬರ್ತದೆ. ಅದನ್ನು ನೆನೆಸೋದಕ್ಕೆ ಬಿಡೋಣ ಒಂದು ಅರ್ಧ ಗಂಟೆಯಿಂದ 40 ನಿಮಿಷವರೆಗೂ. ಅಲ್ಲಿವರೆಗೂ ನಾವು ಏನು ಮಾಡೋಣ, ಒಂದು ಫ್ರೈಯಿಂಗ್ ಪ್ಯಾನು ತೊಗೊಂಡು ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ. ಒಂದು 40 ನಿಮಿಷ ಆಗಿದ ತಕ್ಷಣ ನಮ್ಮದು ತೊಗೊಳ್ಳೋಣ ನೆನೆಸಿಟ್ಟಿರೋ ಬೋನ್ಲೆಸ್ ಚಿಕನ್ನ ರೋಲ್ಗೋಸ್ಕರ. ತೊಗೊಂಡು ಸ್ವಲ್ಪ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ, ತುಂಬ ಡೀಪ್ ಫ್ರೈನೂ ಆಗೋ ಥರ ಬೇಡ, ತುಂಬ ಶಾಲೋ ಫ್ರೈ ಥರ ಮಾಡೋಣ. ಮಾಡಿಬಿಟ್ಟು ನೋಡಿ ಇಷ್ಟು ಎಣ್ಣೆ ಹಾಕ್ಕೊಂಡು ಒಂದೊಂದೇ ಚಿಕನ್ ಪೀಸ್ನೆಲ್ಲ ಇಟ್ಕೊಂಡು ಬರೋಣ. ಸ್ವಲ್ಪ ಹುಷಾರು ಸ್ನೇಹಿತರೆ, ಇಡಬೇಕಾದ್ರೆ ಸ್ವಲ್ಪ ಬಿಸಿ ಎಣ್ಣೆ ಇರ್ತದೆ, ಬೆರಳಿಗೆ ಏನು ಮಾಡ್ಕೋಬೇಡಿ ಸರಿನಾ. ಯಾಕಂದರೆ ರೋಲ್ ತಿಂತಾನು ಬೆರಳು ಕಚ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಹಾಗಾಗಿ ಓಕೆ. ಸೊ ಇದು ಚಿಕನ್ನು ಬೇಯಲಿ. ಚಿಕನ್ ಹೇಗೆ ಬೇಯಬೇಕು ಅಂತ ಒಂದು ಎರಡು ರೌಂಡು ನೀವು ಹಿಂಗೆ ತಿರುಗಿಸೋ ಎಲ್ಲ ಹಾಕಬೇಕು. ಅದೆಲ್ಲ ಆ ಕಡೆ ಬೇಯ್ತಾ ಇರಬೇಕಾದ್ರೆ ನಮಗೆ ಇಲ್ಲಿ ಬೇಕಾಗಿರೋದು ನೆಕ್ಸ್ಟ್ ರೋಲ್ಗೆ ಫಿನಿಶ್ ಆಗೋದಕ್ಕೆ ಕ್ಯಾಪ್ಸಿಕಮ್ಮು. ಕಲರ್ ಕ್ಯಾಪ್ಸಿಕಮ್ ಇಲ್ಲಿ ತೊಗೊಂಡಿದ್ದೀನಿ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಬೇರೆ ಟೇಸ್ಟ್ ಕೊಡ್ತದ ಈ ಕ್ಯಾಪ್ಸಿಕಮ್ ಅಂತ ನನಗಂತೂ ಗೊತ್ತಿಲ್ಲ. ನೀವು ಹೇಳಿ ನನಗೆ, ಬೇರೆ ಕಲರ್ ಕ್ಯಾಪ್ಸಿಕಮ್ಮು ಬೇರೆ ಟೇಸ್ಟ್ ಕೊಡ್ತದೆ ಅಂತ. ಸೊ ಅದನ್ನೆಲ್ಲ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ ಸೈಡ್ಗೆ. ಆಮೇಲೆ ಅದು ಕಟ್ ಮಾಡ್ತಾ ಇದು ನೋಡಿ, ಆಮೇಲೆ ಇದು ಬೆಂದಿದೆಯಾ ಅಂತ. ಇಲ್ಲಿ ಈರುಳ್ಳಿ ನೋಡಿ, ಹಿಂಗೆ ಸಣ್ಣಕ್ಕೆ ಹಿಂಗೆ ರಿಂಗ್ಸ್ ಟೈಪು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಅದನ್ನು ಉದ್ರಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಕ್ಯಾಪ್ಸಿಕಮ್ ನೋಡಿ ಹೇಗೆ ಕಟ್ ಮಾಡ್ಕೊಂಡಿರಿ, ತೆಳು ಉದ್ದಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ತೆಳು ಅಂದರೆ ಕಟ್ ಮಾಡೋ ನುಣ್ಣಗೆಲ್ಲ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಅಂದರೆ ಹಿಂಗೆ ತೆಳು ಮಾಡಿ ಇಟ್ಕೊಂಡಿದ್ದೀರಾ. ಇದಾದಮೇಲೆ ನೋಡಿ, ಇಲ್ಲಿ ಹೊಸ ಒಂದು ಐಟಮ್ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಪುದೀನ ಹಾಕ್ಕೊಳ್ಳಿ. ಆಮೇಲೆ ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಂಡು ಇದನ್ನು ಮಿಕ್ಸಿಯಲ್ಲಿ ಇದೇನು ಗುರು ನೀನೇನು ಮಾಡ್ತಾ ಇದೆಯಾ ಇದು ಅಂತ. ಸ್ನೇಹಿತರೆ, ನಾನು ಇಲ್ಲಿ ಮಯೋನೀಸು ಅದು ಇದು ಏನು ಅದೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ. ಅದನ್ನು ಮಯೋನೀಸ್ ಬದಲಾಗಿ ಒಂದು ಮಾಡ್ತಾರೋ ಒಂದು ಪೇಸ್ಟ್ ಟೈಪು ಅಂದ್ಕೊಳ್ಳಿ, ಇಲ್ಲ ನೀರು ಟೈಪೇ. ಇದೊಂದು ಸ್ವಲ್ಪ ಬೇರೆ ಟೇಸ್ಟ್, ಪುದೀನ ಫ್ಲೇವರು ವಿತ್ ಬೆಳ್ಳುಳ್ಳಿದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದನ್ನು ಹಂಗೇನೂ ತಿನ್ಬೋದು. ಸ್ವಲ್ಪ ಅರಬಿಕ್ ಸ್ಟೈಲಲ್ಲಿ ಇರುತ್ತೆ ಇದು, ಅಂದರೆ ಅರಬಿಕ್ ಡಿಶಸ್ ಸ್ಟೈಲಲ್ಲಿ. ಅದು ರೆಡಿಯಾಗಿ ಅಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಅಂದರೆ ಅದಾದಮೇಲೆ ನಾವು ಇಲ್ಲಿ ಒಂದೊಂದು ತರಕಾರಿ ಏನೇನು ಕುಯ್ದಿದ್ದೀರಲ್ಲ ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಹಸಿದು ತಿನ್ನೋಕ್ಕಾಗಲ್ವಲ್ಲ, ಹಾಗಾಗಿ ಹಸಿದೂ ತಿನ್ಬೋದು, ತಿನ್ನೋರು ತಿಂತಾರೆ. ಬಟ್ ಸ್ಟಿಲ್ ಬೇಡ, ನಾವು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದೊಂದೇ, ಏನು ಜಾಸ್ತಿ ತರಕಾರಿ ಏನಿಲ್ಲ, ಎರಡು ಅಷ್ಟೇ, ಸ್ವಲ್ಪ ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗೋ ಅಷ್ಟೇ, ತುಂಬಾ ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಅದನ್ನು ಎಲ್ಲ ಫ್ರೈ ಮಾಡಿ ಇಟ್ಕೊಂಡು ಈ ಕಡೆ ನೀವು ಇನ್ನೊಂದು ಸ್ಟೌವಲ್ಲಿ ಇನ್ನೊಂದು ಬ್ಯಾಚು ಚಿಕನ್ನನ್ನು ನೀವು ಬೇಯಿಸ್ತಾ ಇರ್ಬೋದು. ಅದು ಸೈಡ್ಗೆ ನಡೀತಾ ಇರಲಿ. ಈ ಕಡೆ ನೀವು ಸೈಡ್ಗೆ ಇದನ್ನು ಫ್ರೈ ಮಾಡ್ತಾಯಿರಿ. ಇವಾಗ ನೋಡಿ ಎಲ್ಲ ಕಲರ್ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದಮೇಲೆ ಇನ್ನೇನು ರೆಡಿ ಆಗಬೇಕು. ಬಟ್ ಈಗ ಏನಂದರೆ ಸ್ನೇಹಿತರೆ, ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆದ ವಿಷಯ, ಈ ವೆಜಿಟೇಬಲ್ಸ್ಗೆಲ್ಲ ನೀವು ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ತೀರಾ, ಅದು ಓಕೆ. ನಾನು ಹೇಳ್ತಿರೋದು ಏನಂದರೆ, ಇದನ್ನೆಲ್ಲ ಫ್ರೈ ಮಾಡ್ತಾ ಇರ್ಬೇಕಾದ್ರೆ ನೀವು ತೆಗೆದಿಟ್ಟಿರ್ತೀರಲ್ಲ ಚಿಕನ್ನು, ಅದು ಬೆಂದಿರೋ ಚಿಕನ್ನ, ಅದನ್ನು ನೀವು ಹಾಗೆ ತಿನ್ನೋಕ್ಕೆ ಹೋಗಬೇಡಿ. ಹಾಗೆ ತಿಂದರೆ ಏನಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಏನಂದರೆ ಒಂದು ತಿಂತ ಖಾಲಿ ಆಗಿಬಿಟ್ರೆ ನೀವು ಕೊನೆಗೆ ತಿನ್ನಬೇಕಾಗಿರೋದು ಬರೀ ಚಪಾತಿ. ಸೊ ರೋಲ್ಗೆ ನಾವು ಮಾಡ್ತಾ ಇರೋದು ಹಾಗಾಗಿ ತಿನ್ನೋಕ್ಕೆ ಹೋಗಬೇಡಿ ಅಂತ ಹೇಳಿದೆ. ರೋಲ್ಗೆ ನಾವು ಏನು ಮಾಡ್ತಾಯಿದ್ದೀರಿ ಅಂದರೆ, ಪ್ಯೂರ್ ಮೈದಾ ಹಿಟ್ಟು ಚಪಾತಿನ ಮಾಡ್ಕೊಳ್ತಾ ಇದ್ದೀರಿ. ಅದಕ್ಕೆ ಸ್ವಲ್ಪ ನೀವು ಬೇಕಾದ್ರೆ ಗೋಧಿ ಮೈದಾ ಹಿಟ್ಟದನ್ನು ಮಾಡ್ಬೋದು. ಆವಾಗ ಅದು ಪಕ್ಕಾ ರೋಲು ಫ್ಲೇವರು ಟೈಪು ಸಿಗುತ್ತೆ.
ಈಗ ನೋಡಿ ಬೋನ್ಲೆಸ್ ಇರೋದ್ರಿಂದ ನೋಡಿ ನಾನು ಇಲ್ಲೇ ಹೇಳ್ತಾ ಇದ್ದಿದ್ದು ಬೋನ್ ಇದ್ದರೆ ಸ್ವಲ್ಪ ಕಷ್ಟ ಆಗೋಗುತ್ತೆ ಅಂತ. ಅದು ಏನು ಕಷ್ಟ ಅಂದರೆ ಇದನ್ನು ಬಿಡಿಸೋದು ಅಷ್ಟೇ. ಈ ಚಿಕನ್ನ ನಾವು ಬೆಂದಿರೋ ಚಿಕನ್ನ ನೀಟಾಗಿ ಹಿಂಗೆ ಬಿಡಿಸ್ಕೊಳ್ಳೋಣ. ಇದು ಬಿಡಿಸೋದೇ ಹಿಂಗೆ ಫಿನಿಶಿಂಗ್ ನೋಡಿದ್ರೆ ಕೈಯಿಂದನೇ ಬಿಡಿಸ್ಕೊಳ್ಳಿ. ಒಳ್ಳೆ ಶಾವರ್ಮ ಥರ ಲುಕ್ ಬರ್ತಾಯಿದೆ ಅಲ್ವಾ? ಬಟ್ ಶಾವರ್ಮ ಅಲ್ಲ, ರೋಲು. ಈಗ ನೋಡಿ ಚಪಾತಿ ಆಗಿದ ತಕ್ಷಣ ಅದನ್ನು ನೀಟಾಗಿ ಹಿಂಗೆ ಜೋಡಿಸ್ಕೊಳ್ಳೋಣ. ಅಂದರೆ ಒಂದು ಸುಮ್ಮನೆ ಹಿಂಗೆ ಕಾಲಮ್ ಥರ ಹಿಂಗೆ ಮಾಡ್ಕೊಳ್ಳೋಣ. ಶಾವರ್ಮ ಟೈಪೇ ಕಾಣಿಸ್ತದೆ, ಬಟ್ ಅದನ್ನು ನಾವು ರೋಲ್ ಅಂತಲೇ ಹೇಳೋಣ, ಸರಿನಾ? ಓಕೆನಾ? ಶಾವರ್ಮನೂ ರೋಲೇ, ಬಟ್ ಅದು ಅರಬಿಕ್ ಭಾಷೆಯಲ್ಲಿ ಶಾವರ್ಮ ಅಂತ ಹೇಳ್ತಾರೆ. ಅದಾದಮೇಲೆ ನಾವು ಸ್ವಲ್ಪ ಫ್ರೈಯಾಗಿ ಮಾಡ್ಕೊಂಡಿರೋದು ಈರುಳ್ಳಿನೂ ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಆಮೇಲೆ ನಾವು ಇದು ಒಂಥರ ಮಯೋನೀಸ್ ಟೈಪ್ ಏನೋ ಮಾಡಿದ್ರಲ್ಲ, ಸೊ ಅಂದರೆ ಇದರಲ್ಲಿ ದಹಿಯಲ್ಲಿ ಆಮೇಲೆ ಪುದೀನ ಆಮೇಲೆ ಶುಂಠಿ ಬೆಳ್ಳುಳ್ಳಿಯಲ್ಲಿ ಅದು ಹಾಕ್ಕೊಂಡು ಅದನ್ನು ಫಿನಿಶಿಂಗ್ ಟಾಪಿಂಗ್ ಕೊಟ್ಟು ಆಮೇಲೆ ಟೊಮೆಟೊ ಸಾಸ್ ಹಾಕೋಣ. ಟೊಮೆಟೊ ಸಾಸು ಏನಕ್ಕೆ ಸ್ವಲ್ಪ ಮಕ್ಳಿಗೆ ಇಷ್ಟ ಆಗುತ್ತೆ, ಸ್ವೀಟು. ಇದ್ರ ಜೊತೆ ನೀವೇನಾದರೂ ಸ್ವಲ್ಪ ಖಾರ ಬೇಕಂದ್ರೆ ನೀವು ಚಿಲ್ಲಿ ಸಾಸ್ ಹಾಕ್ಕೊಳ್ಬೋದು. ಹಾಕ್ಕೊಂಡು ನೋಡಿ ಮಡ್ಚೋದು ಇಂಪಾರ್ಟೆಂಟು. ಈ ಥರ ಕೆಳಗಿಂದ ನೀವು ಮಡಚಬೇಕು. ಇಲ್ಲಾಂದರೆ ನೀವು ಹಿಂಗೆ ರೌಂಡ್ ಮಡಚಿಬಿಟ್ರೆ ಈ ಕಡೆ ತಿಂತಾ ಇರಬೇಕಾದ್ರೆ ಈ ಕಡೆ ಎಲ್ಲ ಉದ್ರಕೊಂಡು ಹೋಗ್ಬಿಡ್ತದೆ. ಅದಕ್ಕೆ ಅದನ್ನು ಆಗೋದು ಬೇಡ ಅಂತ ಕೆಳಗೆ ಮಡಚಿಬಿಟ್ಟು ಅದನ್ನು ಬ್ಲಾಕ್ ಮಾಡಿ ಆಮೇಲೆ ಹಿಂಗೆ ರೋಲ್ ಮಾಡಿ ನೋಡಿ ರೆಡಿ ಆಯಿತು ರೋಲು. ಇವಾಗ ನೀವು ಕೊಟ್ಟರೆ ಮನೇಲಿ ಯಾರಿಗೂ ತಿಂತಾ ರಿಪೀಟ್ ಮಾಡಿ ಮೇಡಮ್ ಪ್ಲೀಸ್ ನಮ್ಗೆ ಇನ್ನೂ ಬೇಕು ಅಂತ ಹೇಳ್ತೀರಾ. ಅದನ್ನು ಮೇಡಮ್ ಮಾಡಿಕೊಡ್ಬೋದು, ಪ್ರೊವೈಡೆಡ್ ನೀವು ಆ ಫ್ರೈ ಮಾಡಿರೋ ಚಿಕನ್ನ ತಿಂದೆ ಹಾಗೆ ಇಟ್ಟಿದ್ರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಹಾಗೆ ಅಷ್ಟೇ ಡಿಲಿಷಿಯಸ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ, ಮಜಾ ಮಾಡಿ ಸ್ನೇಹಿತರೆ, ಸಖತ್ತಾಗಿ ಇರ್ತದೆ. ಹೀಗೆ ಎಂಜಾಯ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಯಾ.